ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನು ಅಂತ ಅಂದರೆ, ಇವತ್ತು ಸುಮಾರು ಒಂದು 2-3 ವಿಷಯ ಇದೆ. ಆದರೆ ಮೇಯ್ನಾಗಿ ಹೈಲೈಟಾಗಿ ನನಗೆ ಕಾಣಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಮೊದಲು ವಿಷಯ ಏನು ಅಂತ ಅಂದರೆ, ಡೆವಿಲ್ ಸಿನಿಮಾದ ಒಂದೇ ಒಂದು ಸಲ ಸಾಂಗಿನ ಮೇಕಿಂಗ್ ಬಿಟ್ಟಿದೆ. ಸರಿಗಮಪ್ಪ ಯೂಟ್ಯೂಬ್ ಚಾನಲಲ್ಲಿ. ಅದರಲ್ಲಿ ಏನು ವಿಷಯ ಅಂತ ಅಂದರೆ, ಒಂದು ನಮ್ಮ ಬಾಸು ಮೇಕಿಂಗ್ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಂದರೆ ಲಿರಿಕಲ್ ವೀಡಿಯೋದಲ್ಲಿ ಒಂಥರ ಇತ್ತು, ಇದು ಆ್ಯಕ್ಚುಲಿ ಒರಿಜಿನಲ್ ಫ್ರೇಮ್ ಆಗಿರೋದ್ರಿಂದ ಮೇಕಿಂಗ್ ವೀಡಿಯೋದಲ್ಲಿ ಅವ್ರು ಇದ್ದಿದ್ದ ರೀತಿ ಮತ್ತು ಅವ್ರು ರಿಹರ್ಸಲ್ಸ್ ಮಾಡಿದ್ನ ವೀಡಿಯೋನ ಬಿಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಅವ್ರ ಫ್ಯಾಮಿಲಿ ಮತ್ತು ಅವ್ರ ಮಗ ಎಲ್ಲರ ಜೊತೆಗಿದ್ದು ಶೂಟಿಂಗ್ಸ್ ಟೈಮಲ್ಲಿ ಸ್ಪೆಂಡ್ ಮಾಡಿರೋದು ಆ ವಿಷಯ ಇನ್ನೊಂದು. ಮತ್ತು ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಅವರ ಅಕ್ಕನ ಮಗನ ಲಾಂಚ್ ಮಾಡ್ತೀವಿ ಅಂತ ಹೇಳಿದರು. ಹೀಗಾಗಿ ನಮ್ಮ ಅಕ್ಕನ ಮಗ ರೆಡಿ ಆಗ್ತಾ ಇದ್ದಾನೆ ಚಂದು ಅಂತೇಳಿ. ಸೊ ಇನ್ನೇನು ಅವನ್ನ ನೆಕ್ಸ್ಟ್ ಏನಾರು ಮಾಡಬೇಕಷ್ಟೇ, ಅವನಿಗೂ ಅಷ್ಟೇ. ಬಟ್ ಇಲ್ಲಿ ಹೆಂಗಾಗಿದೆ ಅಂದರೆ, ದರ್ಶನ್ ಅವ್ರ ಜೊತೆ ಅವ್ರೂ ರಿಹರ್ಸಲ್ ಮಾಡ್ತಾರೆ. ಅಂದರೆ ಮುಂಚೆ ಹೀರೋಯಿನ್ ಜೊತೆ ಆಗಲಿ ಮತ್ತು ಡ್ಯಾನ್ಸರ್ಸ್ ಜೊತೆ ಆಗಲಿ ಫಸ್ಟ್ ಅವರು ಒಂದು ರಿಹರ್ಸಲ್ಸ್. ಅದೇ ಹೇಳೋದು, ಯಾವತ್ತೂ ಅಷ್ಟು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದರೆ ಹೆಂಗೆ ಟ್ರೈನ್ ಆಗಬೇಕು ಅಂದರೆ, ಈ ಥರ ನಾವು ಕ್ಲಾಸಸ್ಗೆ ಹೋಗಿರೋದು ಬೇರೆ ವಿಚಾರ, ಪ್ರಾಕ್ಟಿಕಲ್ ಲೈವ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡೋದೇ ಬೇರೆ ವಿಚಾರ. ಅದನ್ನೇ ದರ್ಶನ್ ಅವ್ರು ಹೇಳ್ಕೊಡ್ತಾ ಇರೋದು ಅನಿಸುತ್ತೆ. ಹೋಗಿ ಅವ್ರ ನಮ್ಮ ಅಕ್ಕನ ಮಗನ ಶೂಟಿಂಗ್ ಕರ್ಕೊಂಡೋಗಿ ಟೆಕ್ನಿಕಲ್ ಟೀಮ್ ಜೊತೆ ಬೇರೆ, ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ನೋಡಿದ್ರೇ ನಮ್ಗೆ ಗೊತ್ತಾಗೋದು ಹೆಂಗೆ ಫಿಲಮ್ ಆಗುತ್ತೆ ಅನ್ನೋದು. ಅದನ್ನೇ ಆ ಕೆಲಸ ಮಾಡಿದ್ದಾರೆ ಅನಿಸುತ್ತೆ. ಮತ್ತು ತುಂಬ ಚೆನ್ನಾಗಿ ಟ್ರೈನ್ ಆಗ್ತಿದ್ದಾರೆ ಅಂತಲೂ ಗೊತ್ತಾಗುತ್ತೆ. ಆ ವಿಡಿಯೋನ ಶೇರ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ, ಫುಲ್ ವಿಡಿಯೋನ ಸರಿಗಮಪ್ಪ ಯೂಟ್ಯೂಬ್ ಚಾನಲ್ ನೋಡಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ, ನೋಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇಂಥದ್ದೇ ಅತಿ ಹೆಚ್ಚು ಡೆವಿಲ್ ಬಗ್ಗೆ ಅಪ್ಡೇಟ್ಸ್ ತೊಗೊಂಬರ್ತೀನಿ. ಮತ್ತು ದಯವಿಟ್ಟು ನೀವು ಫ್ರೀ ಇದ್ದಲ್ಲೇ ನಾನು ಕೆಲವೊಂದು ಬ್ಲಾಗ್ ವೀಡಿಯೋಗಳನ್ನೂ ಮಾಡಿದ್ದೀನಿ, ಅದನ್ನು ನೋಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಡ್ತೀನಿ. ಟೇಕ್ ಕೇರ್, ಬಾಯ್. ಒಂದೇ ಒಂದು ಸಲ ಸೋತು ಬಿಡನಿ, ಒಂದೇ ಒಂದು ಮಾತು ಆಡದೆ ಬೆಂದು